ಸಚಿವ ಜಮೀರ್ ಕಚೇರಿಯ ಹಿಂದಿನ ಅಕ್ರಮ ಕಟ್ಟಡವನ್ನ ತೆರವು ಮಾಡಲಾಗಿದೆ. ಇದು ಜಿ ಕನ್ನಡ ನ್ಯೂಸ್ ವರದಿಯ ಮೆಗಾ ಇಂಪ್ಯಾಕ್ಟ್. ಅಕ್ರಮ ಕಟ್ಟಡದ ಕುರಿತು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತು ನಿಮ್ಮ ಜಿ ಕನ್ನಡ ನ್ಯೂಸ್. ಈಗ ಆ ಒಂದು ವರದಿಗೆ ಫಲಶ್ರುತಿ ಸಿಕ್ಕಿದೆ. ಸಚಿವ ಜಮೀರ್ ಕಚೇರಿಯ ಹಿಂದಿನ ಅಕ್ರಮ ಕಟ್ಟಡವನ್ನ ತೆರವು ಮಾಡಲಾಗಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಮೆಗಾ ಇಂಪ್ಯಾಕ್ಟ್. ಅಕ್ರಮ ಕಟ್ಟಡದ ಕುರಿತು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತು ನಿಮ್ಮ ಜಿ ಕನ್ನಡ ನ್ಯೂಸ್. ಈಗ ಅದಕ್ಕೆ ಒಂದು ಫಲ ಸಿಕ್ಕಿದೆ. ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ಈ ಕಟ್ಟಡ ಇರುತ್ತೆ. ಜಮೀರ್ ಹೆಸರು ದುರ್ಬಳಕೆ ಮಾಡಿಕೊಂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಟ್ಟಡ ಮಾಲೀಕ BV ಗಜೇಂದ್ರ ಜಮೀರ್ ಅವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ಎನ್ನುವಂತಹ ಆರೋಪ ಇತ್ತು. ಇನ್ನು ನೋಟಿಸ್ ನೀಡಿ ಸುಮ್ಮನಾಗಿರ್ತಾರೆ GBA, AEE, AE ಹಾಗೂ JE. ನೋಟಿಸ್ ಕೊಟ್ಟರೂ ಕೂಡ ಗೃಹ ಪ್ರವೇಶವನ್ನ ಮಾಡಿರ್ತಾನೆ ಈ ಕಟ್ಟಡ ಮಾಲೀಕ ಗಜೇಂದ್ರ. ಆದೇಶ ಆಗಿದ್ರೂ ಕೂಡ ಕಾಮಗಾರಿಯನ್ನ ನಡೆಸ್ತಾ ಇರ್ತಾನೆ. ಇದಷ್ಟೇ ಅಲ್ಲದೆ ಅಕ್ರಮ ಕಟ್ಟಡ ಡೆಮಾಲಿಷನ್ ಆದೇಶ ಆಗಿದ್ರೂ ಕೂಡ ಕಾಮಗಾರಿಯನ್ನ ನಡೆಸ್ತಾ ಇದ್ದ ಗಜೇಂದ್ರ AEE ಹಾಗೂ AE ಪರಿಶೀಲನಾ ವರದಿಯಲ್ಲಿ ಕಟ್ಟಡದ ಮುಂಭಾಗ 70% ಹಾಗೂ ಬಲಭಾಗ 45.4% ಹಾಗೂ ಹಿಂಭಾಗ 19.69% ಕಟ್ಟಡ ಉಲ್ಲಂಘನೆ ಪತ್ತೆಯಾಗಿತ್ತು. ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತು. ಈ ಹಿನ್ನೆಲೆಯಲ್ಲಿ ಅಕ್ರಮ ಕಟ್ಟಡಕ್ಕೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಕೂಡ ಬೆಸ್ಕಾಂ ಅಧಿಕಾರಿಗಳು ಕಟ್ ಮಾಡಿದ್ದಾರೆ. ಸೋಮವಾರದಿಂದ ಕಟ್ಟಡದ ಅಕ್ರಮ ಭಾಗಗಳನ್ನು ಪೂರ್ಣ ಪ್ರಮಾಣದಲ್ಲಿ ತೆರವು ಮಾಡೋದಾಗಿ AEE ಉಮೇಶ್ ಹೇಳಿದ್ದಾರೆ. ಇಲ್ಲ, ನಾನು ಇದಕ್ಕೆ ಮೊದಲನೇದಾಗಿ ಅಂತಃಕರಣಪೂರ್ವಕವಾಗಿ ಜಿ ನ್ಯೂಸಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು 3 ವರ್ಷಗಳಿಂದ ಕಳೆದ 2.5 ವರ್ಷಗಳಿಂದ ಸತತವಾಗಿ ಹೋರಾಡ್ತಾ ಇದ್ದರು, ಯಾವುದೇ ಕ್ರಮ ಇರಲಿಲ್ಲ. ನಿಮ್ಮ ಒಂದು ವರದಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ, ಅಲ್ಲಿ ಅಕ್ರಮ ಕಟ್ಟಡಗಳು ಏನು ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತದೆ ಅದಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಕಾನೂನಿನ ಹೊರತಾಗಿ ಯಾರೂ ದೊಡ್ಡವರಲ್ಲ, ನಿಯಮಗಳಿಗನುಸಾರವಾಗಿ ನೀವು ಕಟ್ಟಲಿಲ್ಲ ಅಂದರೆ ತೆರವು ಕಾರ್ಯಾಚರಣೆ ನಡೀತದೆ ಅನ್ನೋ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಇದಕ್ಕೆ ನಾನು ಪರಿಪೂರ್ಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವ್ನೂರು. ಪ್ರಸನ್ನ, ಇನ್ನು ಅಕ್ರಮ ಕಟ್ಟಡದ ಕುರಿತು ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿ ಮಾಡಿತ್ತು. ಇದು ಹೇಗೆ ಈಗ ಇಂಪ್ಯಾಕ್ಟ್ ಆಗಿದೆ ಅಂತ? ಸಿಂಚನ, ಏನಂದ್ರೆ ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡಗಳು ದಿನನಿತ್ಯ ತಲೆ ಎತ್ತಾನೆ ಇರ್ತವೆ. ಜೊತೆನಲ್ಲಿ ಕೆಲವೊಮ್ಮೆ ಈ ಅಕ್ರಮ ಕಟ್ಟಡಗಳು ಮಿತಿ ಮೀರಿ ಕಟ್ಟಿದ ಸಂದರ್ಭದಲ್ಲಿ ಕೆಲವೊಮ್ಮೆ ಅಡಿಪಾಯಗಳು ಗಟ್ಟಿ ಇಲ್ಲದೆ ಏನಲ್ಲಿ ನಕ್ಷೆಗಳನ್ನ ಉಲ್ಲಂಘನೆ ಮಾಡಿ ಕಟ್ಟಿದ ಸಂದರ್ಭದಲ್ಲಿ ಕುಸಿದು ಬಿದ್ದು ಹಲವು ಅನಾಹುತಗಳು ಇದುವರೆಗೂ ನಡೆದಿರುವಂತದ್ದು ನಾವು ನೋಡಿದ್ದೇವೆ. ಈ ಒಂದು ಕಟ್ಟಡ ಏನಿದೆ, ನಾವು ವರದಿ ಮಾಡಿರುವಂತ ಕಟ್ಟಡ ಜಮೀರ್ ಅಹಮದ್ ಅವರು ಶಾಸಕರಿದ್ದಾರೆ ಚಾಮರಾಜಪೇಟೆ, ಅವರ ಒಂದು ಶಾಸಕರ ಕಚೇರಿ ಹಿಂಭಾಗದಲ್ಲೇ ಈ ಒಂದು ಅಕ್ರಮ ಕಟ್ಟಡಗಳನ್ನ ಕಟ್ಟಿರುವಂತದ್ದು. ಗಜೇಂದ್ರ ಎಂಬ ಏನು ಕಟ್ಟಡದ ಮಾಲೀಕ ಅವರು ಈ ಒಂದು ಕಟ್ಟಡವನ್ನ ಕಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ BBMP ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಅವರು ಕೇರ್ ಮಾಡಿರೋದಿಲ್ಲ, ಕಟ್ಟಡದವನ್ನ ಕಟ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯನ್ನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈಗ ಎಚ್ಚೆತ್ಕೊಂಡಂತ BBMP ಅಧಿಕಾರಿಗಳು ಈಗ ಕಟ್ಟಡವನ್ನ ಡೆಮಾಲಿಷನ್ ಮಾಡ್ಲಿಕ್ಕೆ ಅಂತಿಮ ಹಂತದ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳೋ ಜೊತೆಗೆ ಡೆಮಾಲಿಷನ್ ಕೂಡ ಆರಂಭ ಮಾಡಿದ್ದಾರೆ. ಕಟ್ಟಡದ ಏನು ಒಂದು 7 ಅಂತಸ್ತಿನ ಕಟ್ಟಡವನ್ನ ಕಟ್ಟಿರುವಂತದ್ದು. G+3 ಅಂದ್ರೆ 3 ಅಂತಸ್ತು ಮಾತ್ರ ಅವಕಾಶ ಇದ್ರೂ ಕೂಡ ಹೆಚ್ಚುವರಿ ಅಂತಸ್ತುಗಳನ್ನ ಕಟ್ಟಿರೋ ಹಿನ್ನೆಲೆಯಲ್ಲಿ ಈ ಅಕ್ರಮ ಏನ್ ಅಂತಸ್ತುಗಳನ್ನ ಕಟ್ಟಿದ್ದಾರೆ, ಮತ್ತೆ ಏನು ಒತ್ತುವರಿ ಮಾಡಿ ಸುತ್ತಲೂ ಎಷ್ಟು ಜಾಗ ಬಿಡಬೇಕಾಗಿತ್ತು ಆ ಜಾಗವನ್ನು ಬಿಡದಲ್ಲೇ ಕಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಡೆಮಾಲಿಷನ್ಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿದ್ದಾರೆ. ಮೇಲ್ ಹಂತದಲ್ಲಿರುವಂತಹ ಕಟ್ಟಡವನ್ನ ಮೇಲ್ಭಾಗದಿಂದನೂ ಕೆಡವಲಿಕ್ಕೆ ಶುರುವನ್ನ ಮಾಡಿರುವಂತದ್ದು ನಾವು ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ. ಈ ತೆರವನ್ನ ಮಾಡಿರುವಂತಹ ಕಾರ್ಯಾಚರಣೆಯನ್ನ ಸೋಮವಾರ ಈ ಸಂಪೂರ್ಣ ತೆರವು ಮಾಡ್ಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ನಾವು ಈ ಹಿಂದೆನೆ ತೋರಿಸಿದ್ವಿ. ಯಾವುದೇ ಅಕ್ರಮ ಕಟ್ಟಡ ಆಗಿರ್ಬೋದು ಅದರ ತೆರವು ಕಾರ್ಯಾಚರಣೆಗೆ ವಿಶೇಷ ಕಾರ್ಯಪಡೆಯನ್ನ ಈಗಾಗಲೇ ತುಷಾರ್ ಗಿರಿನಾಥ್ ಅವರು ಕಮಿಷನರ್ ಆಗಿದ್ದಾಗ್ಲೇನೆ ಒಂದು ವಿಶೇಷವಾದಂತಹ ಕಾರ್ಯಪಡೆಯನ್ನ ಮಾಡ್ಲಿಕ್ಕೆ ಯಾವ ರೀತಿ ಅಕ್ರಮ ಕಟ್ಟಡ ತೆರವು ಮಾಡ್ಲೇಬೇಕು ಎನ್ನುವಂತ ಒಂದು ಕಾರ್ಯಸೂಚಿನ ಹೊರಡಿಸಿದ್ರು. ಅದ್ರ ಪ್ರಕಾರನೇ ಈಗ ಆಕ್ಷನ್ ಪ್ಲಾನ್ ತಯಾರಾಗಿರುವಂತದ್ದು. ಒಂದು ಏಜೆನ್ಸಿಯನ್ನ ಗುರುತು ಮಾಡಿ ಆ ಏಜೆನ್ಸಿ ಮೂಲಕ ಏನು ಅಕ್ರಮವಾದಂತಹ ನಿರ್ಮಾಣ ಇದೆ ಅದನ್ನ ಸಂಪೂರ್ಣವಾಗಿ ತೆರವು ಮಾಡುವಂತ ಕೆಲಸವನ್ನ ಈಗ BBMP ಮಾಡಲಿದೆ. ಹಾಗಾಗಿ ಅಕ್ರಮ ಕಟ್ಟಡಗಳ ವಿರುದ್ಧ ಏನು ಈಗ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ಜಿ ಕನ್ನಡ ಯಶಸ್ವಿಯಾಗಿರುವಂತದ್ದು. ಯಾರೇ ಆಗಿರ್ಬೋದು, ಎಷ್ಟೇ ಪ್ರಭಾವ ಆಗಿರ್ಬೋದು, ಯಾಕಂತಂದ್ರೆ ಈ ಒಂದು ಗಜೇಂದ್ರ ಎಂಬ ವ್ಯಕ್ತಿಯನ್ನ ಅಧಿಕಾರಿಗಳು ಇದಕ್ಕೆ ಅಕ್ರಮ ಕಟ್ಟಡದ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಅವರು ಜಮೀರ್ ಅಹಮದ್ ಅವರ ಆಪ್ತರು ಎನ್ನುವಂತ ಶಿಫಾರಸನ ಅಂದ್ರೆ ಹೆಸರ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವರದಿನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಕುತಚುರುಕಿನ ಕೆಲಸವನ್ನ ಮಾಡೋ ಜೊತೆಗೆ ಸಂಪೂರ್ಣವಾದ ಈ ಅಕ್ರಮ ಕಟ್ಟಡ ತೆರವು ಮಾಡಲಿಕ್ಕೆ ಸಿದ್ಧತೆಯನ್ನ ಕೈಗೊಂಡಿರುವಂತದ್ದು. ಸಿಂಚನ, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಲ್ಸಿದೀವಿ, ಡೆಮಾಲಿಷನ್ ಮಾಡ್ತಾ ಇದೀವಿ. ಲೇಬರ್ ವಾರ ಸಿಕ್ಕಿಲ್ಲ, ಸೋಮವಾರ ಮತ್ತೆ ಈಗ ಏನ್ ಪ್ರೊಸೀಜರ್ ಡೆಮಾಲಿಷನ್ಗೆ ತಮಗೆ ಹೇಳಿರೋದು?
ಡೆಮಾಲಿಷನ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡಿದೀವಿ, ಮಾಡ್ತೀವಿ. ಯಾವಾಗ ಮಾಡ್ಬೋದು? ಸೋಮವಾರದಿಂದ ಶುರು ಮಾಡ್ತೀವಿ. ಮತ್ತೆ ಸ್ವಲ್ಪ ಮೊನ್ನೆ ಹೋದವಾರ ಸ್ವಲ್ಪ ಮಾಡಿದೀವಿ, ಹಾ ಮತ್ತೆ ಸೋಮವಾರದಿಂದ ಮತ್ತೆ ಶುರು ಮಾಡ್ತೀವಿ. ಇಲ್ಲ ಕೆಲಸ ನಿಲ್ಸಿದೀವಿ, ಡೆಮಾಲಿಷನ್ ಮಾಡ್ತಾ ಇದೀವಿ. ಲೇಬರ್ ಈ ವಾರ ಸಿಕ್ಕಿಲ್ಲ, ಸೋಮವಾರದಿಂದ ಮತ್ತೆ ಶುರು ಮಾಡ್ತೀವಿ. ಈಗ ಏನ್ ಸರ್ ಪ್ರೊಸೀಜರು ಡೆಮಾಲಿಷನ್ಗೆ ತಮ್ಗೆ ಹೇಳಿರೋದು? ಡೆಮಾಲಿಷನ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡಿದೀವಿ, ಮಾಡ್ತೀವಿ. ಯಾವಾಗ ಮಾಡ್ಬೋದು? ಸೋಮವಾರದಿಂದ ಶುರು ಮಾಡ್ತೀವಿ. ಮತ್ತೆ ಸ್ವಲ್ಪ ಮೊನ್ನೆ ಹೋದವಾರ ಸ್ವಲ್ಪ ಮಾಡಿದೀವಿ, ಹಾ ಮತ್ತೆ ಸೋಮವಾರದಿಂದ ಮತ್ತೆ ಶುರು ಮಾಡ್ತೀವಿ. ಇಲ್ಲ ಕೆಲಸ ನಿಲ್ಸಿದೀವಿ, ಡೆಮಾಲಿಷನ್ ಮಾಡ್ತಾ ಇದೀವಿ. ಲೇಬರ್ ಈ ವಾರ ಸಿಕ್ಕಿಲ್ಲ.